ಇಂಥ ಸಿಚುವೇಶನ್ ಅಲ್ಲಿ ಒಬ್ಬ ಹಸ್ಬೆಂಡ್ ಹತ್ರ ಯಾವ ಲೀಗಲ್ ರೈಟ್ಸ್ ಇದೆ? ಹೆಣ್ಮಕ್ಳು ತಗ್ಗಿ ಬಗ್ಗೆ ನಡಿಬೇಕು, ಗಂಡನ ಕಂಟ್ರೋಲ್ ಅಲ್ಲಿ ಇರಬೇಕು ಅನ್ನೋದು ಹಳೆ ಮಾತು. ಇವತ್ತಿನ ಡೇಟ್ ಅಲ್ಲಿ ಹುಡುಗಿರು ಸಖತ್ ಸ್ಟ್ರಾಂಗ್ ಆಗಿದ್ದಾರೆ ಅಂಡ್ ಗಂಡನ್ನ ಹೊಡಿತಾರೆ, ಗಂಡಸರು ಮನೆಯಲ್ಲಿ ಹೊಡಿಸ್ಕೊಳ್ತಾರೆ ಅನ್ನೋದು ಫ್ಯಾಕ್ಟ್ ಆಗಿದೆ. ಒಂದು ಸ್ಪೆಷಲ್ ಆಕ್ಟ್ ಗಂಡಂದರಿಗೆ ಅಂತ ಇಲ್ಲ. ಅವರು ಜನರಲ್ ಆಗಿ ಕ್ರಿಮಿನಲ್ ಲಾ ಅಂಡರ್ ಅಲ್ಲಿ ಅಸಾಲ್ಟ್, ಹರ್ಟ್, ಗ್ರೀವಿಯಸ್ ಹರ್ಟ್ ಅಂಡರ್ ಅಲ್ಲಿ ಅವರ ಕೇಸ್ ಅನ್ನ ಫೈಲ್ ಮಾಡಬಹುದು. ಸೊ ಈ ಕೇಸಸ್ ನ ಹೆಚ್ಚಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಹೆಂಡತಿ ಹೊಡೆದ್ರು ಅನ್ನುವಂತ ಕಾರಣಕ್ಕೆ. ಬಟ್ ಈ ಕಂಡೀಷನ್ ಅಲ್ಲಿ ಡೆಫಿನೆಟ್ಲಿ ನಿಮ್ ಹತ್ರ ರೈಟ್ಸ್ ಇದೆ. ನೀವು ಸೆಕ್ಷನ್ 175 ಕ್ಲಾಸ್ 3 ಅಡಿಯಲ್ಲಿ ಮಜಿಸ್ಟ್ರೇಟ್ ಕೋರ್ಟ್ ಗೆ ಹೋಗಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಸಬಹುದು. ಇದಷ್ಟೇ ಅಲ್ಲದೆ ನೀವು ಕ್ರುಯಲ್ಟಿ ಕೇಸ್ ಅನ್ನ ಫೈಲ್ ಮಾಡಿದಾಗ ನಿಮ್ಮ ವೈಫ್ ಸಫಿಶಿಯಂಟ್ ಪ್ರೂಫ್ ಇದೆ ನಿಮ್ ಹತ್ರ, ವಿಡಿಯೋಸ್, ಫೋಟೋಸ್, ಮೆಡಿಕಲ್ ರಿಪೋರ್ಟ್ ಎಕ್ಸೆಟ್ರಾ ನ ಯೂಸ್ ಮಾಡ್ಕೊಂಡು ನೀವು ಕೌಂಟರ್ ಕಂಪ್ಲೇಂಟ್ ಫಾರ್ ಕ್ರುಯಲ್ಟಿನ ಕೊಡಬಹುದು. ಹಾಗೆ ಇದು ನೀವು ಡಿವೋರ್ಸ್ ಪಡ್ಕೊಳ್ಳೋದಕ್ಕೂ ಒಂದು ಗ್ರೌಂಡ್ ಆಗಿರುತ್ತೆ. ಬಟ್ ನೆನಪಿರ್ಲಿ, ಕೇಸ್ ಫೈಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಪ್ರತಿಯೊಂದು ಕೇಸ್ ಅನ್ನ ಪ್ರೂವ್ ಮಾಡೋದಕ್ಕೆ ಸಫಿಶಿಯಂಟ್ ಎವಿಡೆನ್ಸ್ ಇರಬೇಕು. ವಿಡಿಯೋಸ್, ಫೋಟೋಸ್ ಅಥವಾ ಮೆಡಿಕಲ್ ರಿಪೋರ್ಟ್ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ನಿಮಗೆ ನ್ಯಾಯ ಪಡ್ಕೊಳ್ಳೋದಕ್ಕೆ. ಈ ರೀಲ್ ಪ್ರತಿಯೊಬ್ಬ ಗಂಡಂದರಿಗೂ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಲೀಗಲ್ ಅಪ್ಡೇಟ್ಸ್ಗೆ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.